ಹಾಯ್ ನಮಸ್ಕಾರ, ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಇಲ್ಲಿ ನೀವು ನೋಡ್ತಾ ಇರೋದು ಝೀನಿಯಾ ಹೂವಿನ ಬೀಜಗಳು. ತುಂಬ ಸುಲಭವಾಗಿ ಟೆರೆಸ್ ಗಾರ್ಡನ್ನಲ್ಲಿ ಬೆಳೆಸ್ಕೊಬೋದು. ತುಂಬಾ ಲೋ ಮೇಂಟೆನೆನ್ಸಲ್ಲಿ ಬೆಳೆಯುತ್ತೆ. ನಾನು ಯಾವುದೇ ಥರ ಪಾಟಿಂಗ್ ಮಿಕ್ಸ್ ನಾನು ಮಾಡ್ಕೊತಾ ಇಲ್ಲ. ನಾನು ಟೆರೆಸಲ್ಲೇ ಕಿಚನ್ ಕಂಪೋಸ್ಟಿಂಗ್ ಮಾಡ್ಕೊತೀನಿ. ಅದರದ್ದು ಮಣ್ಣೇ ಇದು. ನೀವು ಬೇಕಾದರೆ ಪಾಟಿಂಗ್ ಮಿಕ್ಸ್ ಮಾಡ್ಕೊಬೋದು. ಕಿಚನ್ ಕಂಪೋಸ್ಟಲ್ಲೇ ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ನಾನು ಏನೂ ಹಾಕ್ಕೊತಾ ಇಲ್ಲ ಇದಕ್ಕೆ. ನೀವು ಇಲ್ಲಿ ನೋಡ್ಬೋದು ಎರೆಹುಳಗಳು, ಅದರಿಂದನೇ ಹೇಳ್ಬೋದು ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಫರ್ಟೈಲ್ ಇದೆ ಅಂತ ನೋಡಿ. ಮತ್ತು ಕಿಚನ್ ಕಂಪೋಸ್ಟಿಂಗ್ ಬೆನಿಫಿಟ್ ಏನಂದರೆ ಇದು ತೇವಾಂಶ ಹಂಗೇ ಇರುತ್ತೆ. ನಾನು ಯಾವುದೇ ಥರ ಬೀಜಗಳು ಹಾಕುವಾಗೂ ಕೂಡ ನಾನು ಇಂಥ ಕಿಚನ್ ಕಂಪೋಸ್ಟ್ ಮಣ್ಣೇ ಯೂಸ್ ಮಾಡ್ಕೊತೀನಿ. ಅದು ತುಂಬ ಫರ್ಟೈಲ್ ಆಗಿರುತ್ತೆ, ಪ್ಲಸ್ ಅದು ನಾವು ಬೇರೆ ಮಣ್ಣೆಲ್ಲ ಯೂಸ್ ಮಾಡೋ ಹಾಗೆ ಜೇಡಿ ಮಣ್ಣು ಅದು ಸ್ವಲ್ಪ ಅಂಟಂಟಾಗಿವೇ ಬರುತ್ತೆ. ಆದರೆ ನಮ್ಮ ಕಿಚನ್ ಕಂಪೋಸ್ಟಿಂಗಲ್ಲಿ ಹಂಗಿರಲ್ಲ. ತೇವಾಂಶ ಇರುತ್ತೆ, ಪ್ಲಸ್ ಅದು ಉದ್ರುದ್ರಾಗೂ ಇರುತ್ತೆ. ಇವಾಗ ನಾವು ಝೀನಿಯಾ ಬೀಜಗಳು ಹಾಕೋವಾಗೆ ಅದು ಚೆನ್ನಾಗಿ ಬೆಳೆಯೋದಕ್ಕೂ ಆಗುತ್ತೆ. ನೀವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎರೆಹುಳ ಎಲ್ಲ ಇದೆ ಅಂತ. ಅದರಿಂದ ಈ ಮಣ್ಣೆ ನಾನು ಯೂಸ್ ಮಾಡ್ಕೊತೀನಿ. ಯಾವುದೇ ಥರ ಪಾಟಿಂಗ್ ಮಿಕ್ಸ್ ನಾನು ಯೂಸ್ ಮಾಡಲ್ಲ. ಇಲ್ಲಿ ನಾನು ಚಿಕ್ಕದೊಂದು ಪಾಟ್ ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಝೀನಿಯಾ ಹೂವಿನ ಬೀಜಗಳು ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಬೆಳೆದ್ಮೇಲೆ ನಾನು ಟ್ರಾನ್ಸ್ಪ್ಲ್ಯಾಂಟ್ ಮಾಡ್ಕೊತೀನಿ ಬೇರೆ ಪಾಟ್ಸ್ಗೆ. ನೀವು ಬೇಕಂದರೆ ಡೈರೆಕ್ಟಾಗೂ ಹಾಕ್ಕೊಬೋದು, ಇಲ್ಲಾಂದರೆ ಈ ಮೆಥಡು ಯೂಸ್ ಮಾಡ್ಬೋದು. ಝೀನಿಯಾ ಹೂವು ಗಿಡಗಳಿಗೆ ಮಣ್ಣಲ್ಲಿ ತೇವಾಂಶನೂ ಇರಬೇಕು, ಪ್ಲಸ್ ಅದಕ್ಕೆ ಬಿಸಿಲು ಕೂಡ ಚೆನ್ನಾಗೇ ಇರಬೇಕು, ಆವಾಗೇ ಚೆನ್ನಾಗಿ ಬೆಳೆಯುತ್ತೆ. ಝೀನಿಯಾ ಹೂವುಗಳಲ್ಲಿ ತುಂಬಾ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ರೆಡ್, ಪಿಂಕ್, ಆರೆಂಜ್, ಯೆಲ್ಲೋ, ವೈಟ್, ಪರ್ಪಲ್ ಮತ್ತು ಗ್ರೀನ್ ಕಲರು ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕಂದರೆ ನೀವು ಆ ಕಲರ್ ಚೂಸ್ ಮಾಡ್ಕೊಬೋದು. ಇದರಲ್ಲಿ ಸಿಂಗಲ್ ಪೆಟಲು ಬರುತ್ತೆ, ಡಬಲ್ ಪೆಟಲು ಬರುತ್ತೆ. ತುಂಬ ಈಸಿಯಾಗಿ ಬೆಳೆಸ್ಕೊಬೋದು ನಮ್ಮ ಟೆರೆಸ್ ಗಾರ್ಡನಲ್ಲಿ. ನರ್ಸರಿಗಳಲ್ಲಿ ಝೀನಿಯಾ ಹೂವಿನ ಗಿಡಗಳು ಸಿಗುತ್ತೆ. ನೀವು ಡೈರೆಕ್ಟಾಗಿ ಹೋಗಿ ಯಾವ ಕಲರ್ ಝೀನಿಯಾ ಹೂವು ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡಿಕೊಂಡು ತೊಗೊಬೋದು. ಇಲ್ಲ ಅಂದರೆ ಆನ್ಲೈನಲ್ಲಿ ಝೀನಿಯಾ ಹೂವಿನ ಬೀಜಗಳು ಕೂಡ ಸಿಗುತ್ತೆ, ನೀವು ಆರ್ಡರ್ ಕೂಡ ಮಾಡ್ಕೊಬೋದು. ಇದು ಝೀನಿಯಾ ಹೂವಿನ ಬೀಜಗಳು. ಮಣ್ಣು ತುಂಬಿಸ್ಮೇಲೆ ಹಿಂಗೆ ಬೀಜಗಳೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಅಷ್ಟೇ. ಅದು ಚಿಕ್ಕ ಪಾಟ್ ಆಗಿದ್ದರಿಂದ ಅಷ್ಟೇನು ಜಾಗ ಏನಿರಲ್ಲ. ಆಮೇಲೆ ಬೇಕಂದ್ರೆ ನಾನು ಟ್ರಾನ್ಸ್ಪ್ಲ್ಯಾಂಟ್ ಮಾಡ್ಕೊಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಝೀನಿಯಾ ಹೂವಿನ ಬೀಜಗಳ ಮೇಲೆ ಸ್ವಲ್ಪ ಕಿಚನ್ ಕಂಪೋಸ್ಟ್ ಮಣ್ಣನ್ನು ಹಾಕ್ತಾಯಿದ್ದೀನಿ. ಫುಲ್ ಬೀಜಗಳು ಸ್ವಲ್ಪ ಮಣ್ಣಿಂದ ಕವರ್ ಆಗಬೇಕು. ನಾನಿಲ್ಲಿ ಸ್ಪ್ರೇ ಬಾಟಲೇ ಯೂಸ್ ಮಾಡ್ತೀನಿ ನೀರು ಹಾಕೋಕ್ಕೆ. ನಾವೇನಾರ ಜೋರಾಗಿ ನೀರು ಹಾಕಿದ್ರೆ
ಝೀನಿಯಾ ಹೂವಿನ ಬೀಜಗಳೆಲ್ಲ ಒಂದೇ ಸೈಡ್ ಬಂದುಬಿಡುತ್ತೆ. ಅದರಿಂದ ಸ್ಪ್ರೇ ಬಾಟಲಲ್ಲೇ ಹಾಕೋದು ಬೆಟರು. ಫಸ್ಟ್ ಡೇ ಮಾತ್ರ ನಾನು ನೀರು ಡ್ರೈನೇಜ್ ಹೋಲಿಂದ ಬರೋವರೆಗೂ ಚೆನ್ನಾಗಿ ನೀರು ಹಾಕ್ತೀನಿ. ನೆಕ್ಸ್ಟ್ ಡೇಯಿಂದ ಜಸ್ಟ್ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಪ್ರೇ ಬಾಟ್ಲಿಂದ ನೀರು ಹಾಕ್ತೀನಿ. ನಾನು ಈ ಪಾಟ್ನ ಬಿಸಿಲಲ್ಲಿ ಇಡಲ್ಲ, ಶೇಡಲ್ಲೇ ಇಟ್ಟು ಬೆಳೆಸ್ತೀನಿ. ನಾಲ್ಕೈದು ದಿವಸದಲ್ಲೇ ಝೀನಿಯಾ ಹೂವಿನ ಬೀಜಗಳು ಜರ್ಮಿನೇಟ್ ಆಗಿ ಗಿಡ ಬೆಳೆಯೋಕ್ಕೆ ಶುರುವಾಗಿದೆ. ಹಾಕಿದ್ದೆಲ್ಲ ಝೀನಿಯಾ ಹೂವಿನ ಬೀಜಗಳು ಜರ್ಮಿನೇಟ್ ಆಗಿ ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಗಿದೆ. ಇಂಥ ಗಾರ್ಡನಿಂಗ್ ವಿಡಿಯೋಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವ ವೀಡಿಯೋಸು ಮಿಸ್ ಆಗಲ್ಲ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ ನನಗೆ. ಲೈಕ್ ಶೇರು ಕೂಡ ಮಾಡಿ. ಮತ್ತೆ ಸಿಕ್ಕೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.